ನಮಸ್ತೆ. ಮಂಗಳೂರು ಓಂ ಶ್ರೀ ಮಠದಲ್ಲಿ ಮಾದಾಶ್ರೀ ಓಂ ಶ್ರೀ ಶಿವಜ್ಞಾನ ಮೈಸರಸ್ಯ ಅಮ್ಮನ 1 ಕೋಟಿ ಶಿವಪಂಚಾಕ್ಷರಿ ಜಪ ಸಮರ್ಪಣ 1 ವರ್ಷದೊಳಗೆ ಮುಗಿಸಿ ಫೆಬ್ರವರಿ 22ಕ್ಕೆ ಸಮರ್ಪಣಾ ಸಮಾರೋಪ ಕಾರ್ಯಕ್ರಮ ನಡೀತಿದೆ. ಅದಕ್ಕೆ ಪ್ರಯುಕ್ತವಾಗಿ 5 ದಿನಗಳಲ್ಲಿ 1 ದಿನ 1 ಲಕ್ಷ 5 ದಿನಗಳಲ್ಲಿ 5 ಲಕ್ಷ ಶಿವಪಂಚಾಕ್ಷರಿ ಹವನವನ್ನು ಗೃಧತಿಲ ಹವಿಸ್ಸಿಂದ ಮಾಡ್ತಾಯಿದ್ದಾರೆ. ಇಡೀ ಸನಾತನ ಧರ್ಮಕ್ಕೆ, ರಾಷ್ಟ್ರ ಧರ್ಮಕ್ಕೆ, ರಾಜ್ಯ ರಕ್ಷೆಗೆ ಬೇಕಾಗಿ, ಧರ್ಮ ಸಂರಕ್ಷಣೆಗೆ ಬೇಕಾಗಿ ಮಾಡೋ ಈ ಹವನದಲ್ಲಿ ಎಲ್ಲರೂ ಭಾಗವಹಿಸಬೇಕು. 22 ಸಾಯಂಕಾಲ 3 ಗಂಟೆಗೆ ಸಮಾಪ್ತಿಗೊಳ್ತದೆ. ಇವತ್ತು ಬೆಳಿಗ್ಗೆ 4 ಗಂಟೆಯಿಂದ ಮಹಾಗಣ ಹೋಮ, ಶ್ರೀಚಕ್ರ ನವಾಯಣ ಹೋಮ ಹಾಗೂ ರುದ್ರ ಹೋಮ ಆದ ನಂತರ ಶಿವಪಂಚಾಕ್ಷರಿ 1 ಲಕ್ಷ ಹವನವನ್ನು ಮಾಡಲಿಕ್ಕೆ ಪ್ರಾರಂಭ ಆಗಿದೆ. ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ನಿರಂತರವಾಗಿ ಹವನಲ್ಲಿ ಕೂತಿದ್ದ ಅಮ್ಮ 2 ಗಂಟೆಯಿಂದ 2 ಗಂಟೆ 4 ಗಂಟೆವರೆಗೆ ವಿಶ್ರಾಂತಿ ತೆಗೆದುಕೊಂಡು ಪುನಃ 4 ಗಂಟೆಯಿಂದ 6:30 ನಂತರ ಹವನೆಯಲ್ಲಿ ಕೂತ ಮೇಲೆ ಸಂಧ್ಯಾ ಅನುಷ್ಠಾನ ಆದ ನಂತರ ಈಗ ಪುನಃ 7:30ಗೆ ಹವನ ಪ್ರಾರಂಭ ಆಗಿದೆ. ಹೆಚ್ಚಿನ ಅಂಶ ರಾತ್ರಿ 12 ಗಂಟೆವರೆಗೆ ಕಂಟಿನ್ಯೂ ಆಗ್ತಾ ಇರ್ತದೆ. 1 ಲಕ್ಷ ಹವನ ಯಾವಾಗ ಮುಗಿತೆ ಅಷ್ಟುವರೆಗೆ ಅಲ್ಲಿ ಕೂರ್ತಾರೆ. ಅದರ ಮಧ್ಯೆಯಲ್ಲಿ ಎದ್ದು ಹೋಗೋದು ಹಾಗೆ ಯಾವುದೇ ಇಲ್ಲ. ಇದು ನಮ್ಮ ಮಹಿಳೆಗಳಿಗೆ ತುಂಬ ಹೆಮ್ಮೆ ವಿಷಯ. ಆಧ್ಯಾತ್ಮ ವಿಷಯದಲ್ಲಿ ಮಹಿಳೆಗಳನ್ನು ದೂರ ಮಾಡುವ ಸಂದರ್ಭದಲ್ಲಿ ಮಹಿಳಾ ರತ್ನಗಳಿಂದ ಅನುಷ್ಠಾನ ಸಾಧನ ಮತ್ತು ಜನ್ಮ ಆಶೀರ್ವಾದ ಅವತಾರ ರೂಪದಲ್ಲಿ ಜನ್ಮವನ್ನು ಸ್ವೀಕಾರ ಮಾಡದೆ ಈ ರೀತಿಯಲ್ಲಿ ಮಾಡಲಿಕ್ಕೆ ಅತ್ಯಂತ ಎಲ್ಲ ಮಹಿಳೆಗಳಿಗೆ ಒಂದು ವಿಶೇಷವಾದ ಸಾಧನೆ ಆಗಿದೆ ಅಮ್ಮ. ಅನುಷ್ಠಾನ ಸಾಧನೆಯಲ್ಲಿ ಅಮ್ಮ ಮಾಡೋಷ್ಟು ಇಷ್ಟುವರೆಗೆ ಯಾರೂ ಮುಂದುವರಿಸಲಿಲ್ಲ. ಇದಂಪ್ರದವಾಗಿ ಸೌಂದರ್ಯಗಿರಿ ಮಹಾಯಾಗವನ್ನು ಅಮ್ಮ ಮಾಡಿದ್ದಾರೆ. 24 ಗಂಟೆ ಒಂದು ದಿನದಲ್ಲಿ 15-16 ಗಂಟೆಗಳು ನಿರಂತರವಾಗಿ ಜಪ ತಪ ಹಾಗೂ ಹವನಗಳಿಗೆ ಮಾತ್ರವಾಗಿದ್ದ ಒಂದು ಜೀವನವನ್ನೇ ಶ್ರೀಚಕ್ರದಲ್ಲಿ ಶಿವಶಕ್ತಿಯ ಪಾದಕ್ಕೆ ಸಮರ್ಪಣೆ ಮಾಡಿದ ಅಮ್ಮನ ಜೀವನ, ಅಮ್ಮನ ಸನಾತನ ಧರ್ಮಕ್ಕೆ ಬೇಕಾಗಿ ಮಾಡುವಂಥ ಸಾಧನೆಗಳು ನಮಗೆಲ್ಲರಿಗೆ ತುಂಬ ಅಭಿನಂದನೆ ಮಾಡುವಂಥದ್ದು. ತುಂಬ ನಾವು ಕಲೀಲಿಕ್ಕಿದೆ. ಪ್ರತಿಯೊಂದು ಮನೆಯಲ್ಲಿ ಹೆಂಗಸರು ಹಿಂದೆ ಹೋಗಬಾರದು. ಹೆಂಗಸರು ದೀಪಾಂಜಿಸಬೇಕು, ಹೆಂಗಸರು ಅನುಷ್ಠಾನ ಆಚರಣೆ ಮಾಡಬೇಕು. ಅವರ ಮನಶುದ್ಧಿ, ಅವರಿಗೆ ಧರ್ಮ ಸಂರಕ್ಷಣೆ ಬೇಕಾದರೆ ಸೌಂದರ್ಯಗಿರಿಯಲ್ಲಿ 1ನೇ ಶ್ಲೋಕದಲ್ಲಿ ಹೇಳುವಾಗೆ ಶಕ್ತಿ ಇದ್ದರೆ ಮಾತ್ರ ಈ ಪ್ರಪಂಚ ಉಳಿತದೆ, ಶಿವ ಉಳಿತದೆ. ಅದ ಕಾರಣ ಎಲ್ಲ ಮನೆಗಳಲ್ಲಿ ತಾಯಿಯಂದವರು ಮಕ್ಕಳಿಗೆ ಸನಾತನ ಧರ್ಮವನ್ನು ಹೇಳಿಕೊಡಬೇಕು. ಸನಾತನ ಧರ್ಮವನ್ನು ಹಿರಿಯವರಿಂದ ಸ್ವೀಕಾರ ಮಾಡಿ ಆಚರಣೆ ಮಾಡಿ ಅದು ಬರುವವರಿಗೆ ನಮ್ಮ ಮಕ್ಕಳಿಗೆ ಪರಿಪಾಲನೆ ಮಾಡಲಿಕ್ಕೆ ಕಲಿಸಿಕೊಡಬೇಕಾದ್ದು ಪ್ರತಿ ಒಂದು ಹಿಂದುವಾಗಿ ಹುಟ್ಟಿದ ಒಬ್ಬೊಬ್ಬರ ಧರ್ಮ. ಅದಕ್ಕೆ ಒಂದು ಸಂದೇಶವನ್ನು ಮಹಾತಾಯಿಯನ್ನು ಕೊಡ್ತಾ ಇದ್ದಾಳೆ. ಈ ತಾಯಿಯ ಅನುಷ್ಠಾನ ಸಾಧನೆ ನಮ್ಮ ಇಡೀ ಹಿಂದೂ ಸಮಾಜಕ್ಕೆ, ಇಡೀ ಆತ್ಮೀಯ ಚೈತನ್ಯಕ್ಕೆ, ಇಡೀ ನಮ್ಮ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಇಡೀ ಬೇರೆ ಪರಂಪರೆ ಇಲ್ಲ. ಪ್ರತಿ ಯತಿವೈದ್ಯರನ್ನು ಈ ವಿಷಯವನ್ನು ತುಂಬ ಗೌರವದಲ್ಲಿ ತುಂಬ ಅತಿಶಯಲ್ಲಿ ಕಾಣ್ತೇವೆ. ಎಲ್ಲರೂ ಅಮ್ಮನಿಗೆ ತುಂಬ ಆಶೀರ್ವಾದ ಅನುಗ್ರಹಗಳು. ಈ ಸಾಧನೆಗೆ ಎಲ್ಲರೂ ಅಮ್ಮನ ಪಾದಕ್ಕೆ ಕೈ ಮುಗಿತಾ ಇದ್ದೇವೆ. ಇಂಥ ಒಂದು ಅವತಾರ ರೂಪ ನಮಗೆ ಸಿಕ್ಕಿದ್ದು ನಮ್ಮೆಲ್ಲರ ಭಾಗ್ಯ. ಎಲ್ಲರೂ 22ಕ್ಕೆ ಬಂದು ಆ ದಿವ್ಯ ಶ್ರೇಷ್ಠವಾದ ಆ ಜನ್ಮದಲ್ಲಿ ಅಮ್ಮನ ಅಮೃತ ಹಸ್ತಗಳಿಂದ ಮಾಡುವ ಆ ಹವನಕ್ಕೆ ಸಾಕ್ಷಿಯಾಗಿ ಅಮ್ಮನ ಆಶೀರ್ವಾದ ಪಡ್ಕೊಳ್ಬೇಕೆಂದು ಎಲ್ಲರ ಹತ್ರ ಅಭ್ಯರ್ಥನೆ ಮಾಡ್ತೇವೆ. ನಮಸ್ತೆ.